ಟೆಕ್ನಿಕ್ ನ ನೀವ್ ಯಾರಿಗಾದ್ರೂ ಎಕ್ಸ್ಪೆರಿಮೆಂಟ್ ಮಾಡಿದೀರಾ, ನಿಮ್ಮಲ್ಲಿ ಬಂದಿದ್ದಾರಾ? ಇದನ್ನ ನಾನ್ ಮಾಡುವಂತದಲ್ಲ, ಇದನ್ನ ಅವ್ರಿಗೆ ಹೇಳ್ಕೊಟ್ಟು ನಿಮ್ಮ ಸಮಸ್ಯೆಗೆ ಈ ತರ ಮಾಡ್ಕೊಳ್ಳಿ ಅಂತ ಹೇಳ್ಕೊಡೋದು. ಇಲ್ಲಿ ಎಲ್ಲ ನಾನೇ ಮಾಡೋದಿರೋದಿಲ್ಲ. ಇಲ್ಲಿ ನಾನು ಏನು ಮಾಡಬೇಕು ಅದನ್ನ ನಾನು ಮಾಡಿರ್ತೀನಿ, ಅವ್ರು ಏನು ಮಾಡಬೇಕು ಅಂತ ಇರುತ್ತೋ ಅದನ್ನ ಅವ್ರಿಗೆ ಹೇಳ್ಕೊಟ್ಟಿರ್ತೀವಿ. ಆವಾಗಷ್ಟೇ ಸಮಸ್ಯೆಯಿಂದ ಹೊರಗಡೆ ಬರಕ್ಕೆ ಸಾಧ್ಯ. ಎಲ್ಲ ನಾನೇ ಮಾಡಿರೋದಿಲ್ಲ. ಗ್ಲಾಸ್ ಆಫ್ ವಾಟರ್ ಟೆಕ್ನಿಕ್ ನ ಕಲ್ತ್ಕೊಳ್ಳೋದಕ್ಕೆ ಅದು ಅವರೇ ಮಾಡಬೇಕು. ಓಕೆ, ಎಷ್ಟು ದಿನ ಬೇಕಾಗುತ್ತೆ? ಇದು ಎಷ್ಟು ದಿನ ಇಲ್ಲ ಮೇಡಮ್, ಇಲ್ಲಿ ಕಲಿಯೋದು ಒನ್ ಡೇ ಇರುತ್ತೆ. ಒಂದು ದಿನ ಕಲಿಯೋದು ಒನ್ ಡೇ ಇರುತ್ತೆ ಇಲ್ಲಿ. ಈಗ ಹಿಪ್ನೋಟೈಸ್ ಇರ್ಬೋದು, ರೇಖಿ ಇರ್ಬೋದು, ನಾನು ಒನ್ ಡೇನೇ ಟೈಮ್ ತಗೊಳ್ಳೋದು. ಬಟ್ ಅದನ್ನ ಪ್ರಾಕ್ಟೀಸ್ ಅವ್ರು ಮಾಡ್ಕೊಂಡು ಅವ್ರು ನೆಕ್ಸ್ಟ್ ಡೇ ಇಂದಾನೆ ಅವತ್ತಿಂದಾನೆ ಮಾಡಕ್ಕೆ ಅವ್ರು ಸ್ಟಾರ್ಟ್ ಮಾಡ್ಬೋದು. ಓಕೆ, ಯಾವ್ದಾದ್ರು ಸ್ಟೂಡೆಂಟ್ ಬಂದಿದ್ದಾರಾ ಮೇಡಮ್ ನಿಮ್ಮಲ್ಲಿ? ಇಲ್ಲಿ ತುಂಬಾ ಜನ ನಮ್ಗೆ ನೆನಪಿನ ಶಕ್ತಿ ಇರೋದಿಲ್ಲ. ಎಕ್ಸಾಮ್ ಅಲ್ಲಿ ನಾನು ಬರೆಯೋಕೆ ಹೋದಾಗ ನನಗೆ ಏನು ನೆನಪೇ ಬರೋದಿಲ್ಲ, ಮೈಂಡ್ ಎಲ್ಲ ಬ್ಲಾಂಕ್ ಆಗುತ್ತೆ. ಇಂಥವ್ರಿಗೆ ನಾನು ಇದೇ ಟೆಕ್ನಿಕ್ ಅನ್ನ ನಾನು ಮಾಡ್ಕೊಡೋದು. IAS, IPS, KS ಎಕ್ಸಾಮ್ ಗಳಿಗೆಲ್ಲ ಈ ಟೆಕ್ನಿಕ್ ಎಷ್ಟು ಉಪಯೋಗ ಆಗುತ್ತೆ ಅಂತ ಹೇಳಿದ್ರೆ ಸುಮಾರು ಜನ ಸ್ಟೂಡೆಂಟ್ಸ್ಗೆ ನಾವು ಇದನ್ನೇ ಮಾಡ್ಕೊಡೋದು. ತುಂಬಾ ಜನ ಜಾಬ್ ತಗೋಬಹುದು. ಇದನ್ನ ನೋಡ್ಕೊಂಡು ಮೈಂಡ್ ಅಲ್ಲಿ ಇಟ್ಕೊಂಡು ಜಸ್ಟ್ ಒಂದು ನಿಮಿಷ ಕಣ್ಣು ಮುಚ್ಕೊಂಡು ನಮ್ಗೆ ಅದು ಬಂದ್ಬಿಡುತ್ತೆ. ಓಕೆ, ಇದನ್ನ ಎಷ್ಟು ದಿನ ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ? ಹಿಪ್ನೋಟೈಸ್ ಎಲ್ಲ ಮ್ಯಾಮ್, ಇದು ಹಿಪ್ನೋಟೈಸ್ಗೆ ಒಂಚೂರು ಪ್ರಾಕ್ಟೀಸ್ ಬೇಕಾಗುತ್ತೆ. ಬಟ್ ರೇಖೆಗೆ ಯಾವ ಪ್ರಾಕ್ಟೀಸು ಬೇಡ. ಇವಾಗ ರೇಖೆ ದೀಕ್ಷೆ ತಗೊಂಡ್ರ ಇವತ್ತು ಸಾಯಂಕಾಲದಿಂದನೇ ಮಾಡೋ ಥರ ನಾನು ಪ್ರಿಪೇರ್ ಮಾಡಿರ್ತೀನಿ. ಹಿಪ್ನೋಟೈಸ್ ಯಾಕೆ ಅಂದರೆ ನಮಗೊಂದು ಈ ಹುಚ್ಚುಚ್ಚಾಗಿ ಕೋತಿ ಥರ ಆಡುವಂತಹ ನಮ್ಮ ಮೈಂಡನ್ನು ಒಂದು ಕಡೆ ನಿಲ್ಲಿಸ್ಕೋಬೇಕಂದ್ರೆ ಅದಕ್ಕೆ ಪ್ರಾಕ್ಟೀಸ್ ಬೇಕೇ ಬೇಕಾಗುತ್ತೆ. ಅದು ಸ್ವಲ್ಪ ಸಮಯ ತಗೊಳುತ್ತೆ. ಬಟ್ ರೇಖೆ ಹಾಗಲ್ಲ. ಈಗ ದೀಕ್ಷೆ ತಗೊಂಡ್ರ ಈಗಲೇ ಕುತ್ಕೊಂಡು ಮಾಡ್ಕೋಬಹುದು. ರೇಖೆಯಲ್ಲಿ ಪ್ರಾಬ್ಲಮ್ ಬರೋದಿಲ್ಲ. ಅದಕ್ಕೆ ಏಕಾಗ್ರತೆನೂ ಬೇಕಾಗುತ್ತೆ ಅನ್ಸುತ್ತೆ ಅಲ್ವಾ? ಇದಕ್ಕೆಲ್ಲ 100% ಏಕಾಗ್ರತೆ ಬೇಕು, ಮತ್ತೆ ಅದಕ್ಕೆ ಸೈಲೆಂಟ್ ಆಗಿರುವಂಥ ಪ್ಲೇಸ್ ಬೇಕು. ರೇಖೆ ಹಾಗಲ್ಲ. ಎಲ್ಲ ಅದು ನೀವು ಸಂತೆಯಲ್ಲಿ ಕುತ್ಕೊಂಡು ಮಾಡಿ, ಟ್ರಾಫಿಕಲ್ಲಿ ಕುತ್ಕೊಂಡು ರೇಖೆ ಮಾಡಿ, TV ನೋಡ್ಕೊಂಡು ಮಾಡಿ, ಅದು ವರ್ಕ್ ಆಗುತ್ತೆ. ಬಟ್ ಹಿಪ್ನೋಟೈಸ್ ಆಗಲ್ಲ. ಅದಕ್ಕೆ ಸಪ್ರೇಟ್ ಜಾಗ ಬೇಕು, ಸೈಲೆಂಟ್ ಆಗಿರಬೇಕು. ಸುಮಾರು ಟೆಕ್ನಿಕ್ಸನ್ನು ರಾತ್ರಿ ಮಲ್ಕೊತಾರಲ್ವ, ಮಲ್ಕೊಳ್ಳೋಕ್ಕೆ ಅಂತ ಬೆಡ್ಗೆ ಹೋಗ್ತಾರಲ್ವ, ಅವಾಗೆ ತುಂಬ ಥರ ಟೆಕ್ನಿಕ್ಸನ್ನು ಮಾಡ್ಕೊಳಕ್ಕೆ ನಾನು ಹೇಳ್ಕೊಟ್ಟಿರ್ತೀನಿ.